ಹಾಯ್, ನನ್ನ ಹೆಸರು ಬಿ ಕೆ ಮಂಜುನಾಥ್ ಅಂತೇಳಿ. ನನ್ನ ಊರು ತರೀಕೆರೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ನನಗೆ 1.5 ವರ್ಷದಿಂದ ನನಗೆ ಫಿಶರ್ದು ಪ್ರಾಬ್ಲಮ್ ಇತ್ತು. ಬಟ್ ಅದೇನಂತ ಸರ್ ಹತ್ರ ನಾನು ಪರಮೇಶ್ವರ್ ಅವ್ರ ಜೊತೆ ಭೇಟಿ ಮಾಡಿದ ನಂತರ ತಿಳಿಯಿತು. ನನ್ನ ಸ್ನೇಹಿತ ವಿಜಯ್ ಕುಮಾರ್ ಅಂತೇಳಿ, ಅವ್ರ ಸ್ನೇಹಿತರೊಬ್ಬರು ನಿಮ್ಮ ಸ್ಮೈಲ್ಗೆ ಬಂದಿದ್ದ ಒಂದು ಆ ವಿಚಾರಗಳನ್ನ ನನ್ನ ಹತ್ರ ಹಂಚ್ಕೊಂಡಾಗ ನನಗೆ ಭಾಳ ಖುಷಿಪಟ್ಟೆ. ಯಾಕಂದರೆ ನಮಗೆ ಈ ಸರ್ಜರಿ ಏನಾದರೂ ಲೈಫಲ್ಲಿ ಸರ್ಜರಿ ಅಂತ ನಾನು ಮಾಡಿಸಿಲ್ಲ, ಒಂಥರ ಭಯ ಆಗ್ತದೆ ನಮ್ಗೆ ಯಾವತ್ತೂ ಮಾಡಿಸ್ದೇ ಇರೋರಿಗೆ. ಅಂಥ ಸಮಯದಲ್ಲಿ ಒಂದು ಸಾಂತ್ವನ ಹೇಳ್ಬಿಟ್ಟು ನೀವು ಸ್ಮೈಲ್ಗೆ ಹೋಗಿ ದಟ್ ಇಸ್ ದ ರೈಟ್ ಪ್ಲೇಸ್ ಅಂತ ಹೇಳಿದ್ರು. ಈ ವಿಚಾರ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಬೇರೆ ಹೇಳಿದ ವಿಚಾರ ಬಿಡಿ, ನಾನಿಲ್ಲಿ ಬಂದು ಒನ್ ಡೇನೇ ಇಮಿಡಿಯೇಟು ನಾನು ಯಾರು ಸಪೋರ್ಟು ಇಲ್ಲ ಸರ್, ಜೊತೆಲಿ ಯಾರನ್ನಾರು ಕರ್ಕೊಂಬರ್ತೀನಿ, ಡಾಕ್ಟರ್ ನಮ್ಗೊಂದು ಧೈರ್ಯ ಕೊಟ್ಬಿಟ್ಟು ಬೆಳಗ್ಗೆನೇ ನೈಟ್ ನನಗೆಲ್ಲ ವ್ಯವಸ್ಥೆ ಮಾಡಿ ಬೆಳಗ್ಗೆನ ಸರ್ಜರಿ ಮಾಡಿ ಒನ್ ಡೇನಲ್ಲೇ ಡಿಸ್ಚಾರ್ಜ್ ಆಗೋದೆ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಇಲ್ಲಿ ಹೇಳ್ಬೇಕಂದ್ರೆ, ಇಲ್ಲಿ ಇದ್ದಂಥ ಒಂದು 24 ಗಂಟೆಯಲ್ಲಿ ನಿಮ್ಮ ವಿಚಾರ ಹಂಚ್ಕೊತೀನಿ. ಇಲ್ಲೇ ಸ್ಟಾಫ್ ಫ್ಯಾಕಲ್ಟಿ ಹೆಂಗಿದೆ ಅಂದರೆ, ಸ್ಮೈಲ್ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಅದಕ್ಕೊಂದು ಅರ್ಥ, ಅದು ಯಾರು ಇಟ್ಟರೋ ಗೊತ್ತಿಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಇಲ್ಲಿ ಬಂದವರಿಗೆ ಎಷ್ಟು ಒಂದು ಸ್ವಲ್ಪನೂ ಬೇಜಾರಿಲ್ದಂಗೆ ಪೇಷಂಟಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ನೋಡ್ತಕ್ಕಂಥ ವ್ಯವಸ್ಥೆ ನಾನು ತುಂಬ ಆಸ್ಪತ್ರೆಗಳು ನೋಡಿದ್ದೀನಿ. ನನ್ನ ತಂದೆಯವ್ರ ಜೊತೆ ಆಪ್ರೇಷನ್ಗಳಾಗಿದ್ದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ತುಂಬ ಬೇಜಾರು ಮಾಡ್ಕೊಳ್ಳೋಂಥ ಡಾಕ್ಟರ್ಸ್ಗಳು ನೋಡಿದ್ದೀವಿ. ಟೋಟಲಿ ಒಂದಂತ ಸತ್ಯವಾದ ಮಾತು, ಪರಮೇಶ್ವರ್ ಅವ್ರಿಗೆ ನಾನು ಫಸ್ಟ್ ಮಾಡಿದಾಗಲೇ ಜೀವನದಲ್ಲಿ ಮರಿದಾರ ವ್ಯಕ್ತಿ ಸರ್ ನೀವು ನನಗೆ ಅಂತ ಅನ್ನೋ ಒಂದು ವಿಚಾರ ಹೇಳಿದೆ. ಅವ್ರ ಜೊತೆ ಇಲ್ಲಿ ನಾನು ಫೈನಲ್ಲಾಗಿ ಸುಮ್ಮನೆ ಒಂದು ನಮಸ್ತೆ ಮಾಡೋಣ ಅಂತ, ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೋಣ ಅಂತಿದ್ದೆ. ಅವರು ನನಗೆ ಒಂದು ಒಳ್ಳೆಯ ಕಾಫಿ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಕಳಿಸ್ತಾ ಇದ್ದಾರೆ. ಒನ್ಸ್ ಅಗೇನ್ ಸ್ಮೈಲ್ಸ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್.